ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಉತ್ತರ ಎಲ್ರಿಗೂ ಗೊತ್ತಿದೆ. ಸದ್ಯದ ಮಟ್ಟಿಗೆ ಭಾರತದ ರಾಜಧಾನಿ ದೆಹಲಿ. ಅರೆ, ಸದ್ಯದ ಮಟ್ಟಿಗೆ ಅಂದ್ರೆ ಅದರ ಅರ್ಥ ಏನು ಅಂತ ನೀವು ಕೇಳಬಹುದು. ಈ ರೀತಿ ಹೇಳೋದಕ್ಕೆ ಕಾರಣ, ದೆಹಲಿ ಭವಿಷ್ಯದಲ್ಲಿ ಕೂಡ ರಾಜಧಾನಿಯಾಗಿಯೇ ಇರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇದರಲ್ಲಿ ರಾಜಕೀಯ ಕಾರಣಗಳನ್ನ ಹುಡುಕಬೇಡಿ. ಇಲ್ಲಿರೋದು ರಾಜಕೀಯ ಕಾರಣ ಅಲ್ಲ, ಬದಲಾಗಿ ಮನುಷ್ಯನ ಸ್ವಾರ್ಥಕ್ಕೆ ದೆಹಲಿ ಅನ್ನುವ ಸುಂದರ ನಗರ ಬಲಿಯಾಗಿ ಹೋಗಿದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಆಡಳಿತ ಕೇಂದ್ರ ದಿನಗಳದಂತೆ ಗ್ಯಾಸ್ ಚೇಂಬರ್ ಆಗಿ ಬದಲಾಗ್ತಾ ಇದೆ. ನಮ್ಮ ದೇಶದ ರಾಜಧಾನಿಯಲ್ಲಿ ಈಗ ಉಸಿರಾಡೋದು ಕೂಡ ತುಂಬಾನೇ ಕಷ್ಟ. ವರ್ಷ ಕಳೆದಂತೆ ದೆಹಲಿಯ ಈ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ಮುಂದಿನ 10 ವರ್ಷದಲ್ಲಿ ದೆಹಲಿ ಅನ್ನುವ ನಗರ ಇರುತ್ತೋ ಇಲ್ವೋ ಅನ್ನುವ ಗ್ಯಾರಂಟಿ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟು ಬಿಟ್ಟಿದೆ. ನಮ್ಮ ದೇಶ ಬೆಳೆಯುತ್ತಿದೆ ಅನ್ನೋದು ನಿಜ. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಯಾವ ರೀತಿಯ ಮಾನ್ಯತೆ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬಹುದು. ಆದರೆ ದೇಶದ ರಾಜಧಾನಿಯ ಹೆಸರು ಮಾಲಿನ್ಯದ ವಿಚಾರದಲ್ಲಿ ಜಗತ್ತಿನಲ್ಲಿ ಕುಖ್ಯಾತಿ ಪಡೆಯುತ್ತಿದೆ. ಒಂದು ದೇಶದ ರಾಜಧಾನಿ ಹೆಸರು ಮಾಲಿನ್ಯದ ವಿಚಾರದಲ್ಲಿ ಅಪಖ್ಯಾತಿಯನ್ನ ಪಡೆಯುತ್ತಿದೆ ಅಂದ್ರೆ ಅಲ್ಲಿ ಹೆಸರು ಹಾಳಾಗೋದು ಕೇವಲ ದೆಹಲಿಯದ್ದು ಮಾತ್ರವಲ್ಲ, ಇಡೀ ದೇಶದ ಹೆಸರೇ ಈ ವಿಚಾರದಲ್ಲಿ ಅಪಖ್ಯಾತಿಯನ್ನ ಪಡೆಯುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ದೇಶದ ರಾಜಧಾನಿಯನ್ನೇ ಬದಲಾವಣೆ ಮಾಡುವ ಅನಿವಾರ್ಯತೆ ಬಂದ್ರೂ ಅಚ್ಚರಿ ಇಲ್ಲ. ಜಗತ್ತಿನಲ್ಲಿ ಭಾರತದ ಮಾನ ಮರ್ಯಾದೆ ಉಳಿಬೇಕು ಅಂದ್ರೆ ಭಾರತ ಇಂಥದ್ದೊಂದು ಕೆಲಸ ಮಾಡಲೇಬೇಕು. ಒಂದ ದೆಹಲಿಯನ್ನ ಮಾಲಿನ್ಯ ಮುಕ್ತ ಮಾಡಬೇಕು, ಇಲ್ಲ ಅಂದ್ರೆ ರಾಜಧಾನಿಯನ್ನೇ ಬದಲಾವಣೆ ಮಾಡಬೇಕು. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು. ಅಷ್ಟಕ್ಕೂ ನಮ್ಮ ರಾಜಧಾನಿಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿರೋದು ಯಾಕೆ? ದೆಹಲಿಯಲ್ಲಿ ಆಗ್ತಾ ಇರುವ ವಾಯು ಮಾಲಿನ್ಯಕ್ಕೆ ಕಾರಣವೇನು? ಸರ್ಕಾರ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲವಾ? ವಾಯು ಮಾಲಿನ್ಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ರಾಜಧಾನಿಯನ್ನ ಶಿಫ್ಟ್ ಮಾಡೋದಾದ್ರೆ ಎಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮನುಷ್ಯ ಬದುಕಬೇಕು ಅಂದ್ರೆ ಉಸಿರಾಡ್ಲೇಬೇಕು. ಉಸಿರು ನಿಂತು ಹೋದ್ರೆ ಅಲ್ಲಿಗೆ ಪ್ರಾಣ ಹೋಯ್ತು ಅಂತಾನೆ ಅರ್ಥ. ಆದ್ರೆ ನಾವು ಉಸಿರಾಡುವ ಗಾಳಿಯೇ ವಿಷವಾಗಿ ಬಿಟ್ರೆ ಆ ಪರಿಸ್ಥಿತಿ ಯಾವ ರೀತಿ ಇರಬಹುದು ಹೇಳಿ? ಇದು ಸದ್ಯ ನಮ್ಮ ರಾಷ್ಟ್ರ ರಾಜಧಾನಿಯ ಪರಿಸ್ಥಿತಿ. ಅಲ್ಲಿನ ಜನ ವಿಷ ಗಾಳಿಯನ್ನೇ ಉಸಿರಾಡ್ತಾ ಇದ್ದಾರೆ. ದೆಹಲಿಯ ಗಾಳಿ ಅದೆಷ್ಟು ವಿಷವಾಗಿದೆ ಅಂದ್ರೆ ಒಂದು ದಿನ ಈ ಗಾಳಿಯನ್ನ ಉಸಿರಾಡಿದ್ರೆ 50 ಸಿಗರೇಟ್ ಸೇದಿದ ರೀತಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಗಾಳಿ ಕೆಟ್ಟು ಹೋಗಿದೆ. ಹೀಗಾಗಿ ದಿನಗಳದಂತೆ ರಾಷ್ಟ್ರ ರಾಜಧಾನಿ ದೆಹಲಿ ಗ್ಯಾಸ್ ಚೇಂಬರ್ ಆಗಿ ಬದಲಾಗ್ತಾ ಇದೆ. ಹಾಗಂತ ಒಂದು ದೇಶದ ರಾಜಧಾನಿಗೆ ಈ ರೀತಿಯ ಪರಿಸ್ಥಿತಿ ಬರೋದು ಇದೇ ಮೊದಲಲ್ಲ. ಚೀನಾ ರಾಜಧಾನಿ ಬೀಜಿಂಗ್ನ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು. ಆದರೆ ಚೀನಾ ತುಂಬಾ ವರ್ಷಗಳ ಹಿಂದೆ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿತ್ತು. ನಮ್ಮ ಆಡಳಿತಕ್ಕೂ ಚೀನಾದ ಆಡಳಿತಕ್ಕೂ ವ್ಯತ್ಯಾಸ ಇದೆ. ನಮ್ಮಲ್ಲಿ ಏನ್ ಮಾಡಬಾರ್ದು ಅಂತ ಸೂಚನೆ ನೀಡಲಾಗುತ್ತೋ ಅದನ್ನ ನಮ್ಮ ಜನ ಮಾಡಿಯೇ ಮಾಡ್ತಾರೆ. ಆದರೆ ಚೀನಾದಲ್ಲಿ ಮಾಡಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ. 2014ರಲ್ಲೇ ಚೀನಾ ತನ್ನ ರಾಜಧಾನಿಯಲ್ಲಿ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ $270 ಬಿಲಿಯನ್ ಮೌಲ್ಯದ ಪ್ರಾಜೆಕ್ಟ್ ಆರಂಭ ಮಾಡಿತ್ತು. ಹೀಗೆ 10 ವರ್ಷಗಳ ಕಾಲ ಎಲ್ಲಿ ಸಮಸ್ಯೆಯಾಗಿತ್ತು ಅದನ್ನ ಸರಿ ಮಾಡ್ತಾ ಹೋದ ಚೀನಾ ಈಗ ಬೀಜಿಂಗ್ನ ಏರ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಆದರೆ ನಮ್ಮಲ್ಲಿ ಮಾತ್ರ ಯಾರೂ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ರಾಜಧಾನಿಯ ಮರ್ಯಾದೆ ಹೋದ್ರೆ ದೇಶದ ಮರ್ಯಾದೆ ಕೂಡ ಹೋಗುತ್ತೆ ಅನ್ನುವ ಟೆನ್ಷನ್ ಯಾರಿಗೂ ಕೂಡ ಇಲ್ಲ. ದೆಹಲಿಯಲ್ಲಿ ಆಗ್ತಾ ಇರುವ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕಂತೂ ಸಾಧ್ಯವಿಲ್ಲ. ಹೀಗಾಗಿ ರಾಜಧಾನಿಯನ್ನೇ ಶಿಫ್ಟ್ ಮಾಡಿದ್ರೆ ಹೇಗೆ ಅನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಚರ್ಚೆ ಏನೋ ನಡೀತಾ ಇದೆ. ಎಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಕಷ್ಟ. ಕಾರಣ ನಮ್ಮ ದೇಶದ ಬಹುತೇಕ ನಗರಗಳಲ್ಲಿ ಇಂತಹ ಸಮಸ್ಯೆ ಇದೆ. ಆದರೆ ಅನಿವಾರ್ಯ ಸ್ಥಿತಿ ಬಂದ್ರೆ ಖಂಡಿತವಾಗಿಯೂ ರಾಜಧಾನಿಯನ್ನ ಬದಲಾವಣೆ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ಇಂಡೋನೇಷ್ಯಾ ದೇಶ ಕೂಡ ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದೆ. ಇಲ್ಲಿವರೆಗೆ ಜಕಾರ್ತಾ ಇಂಡೋನೇಷ್ಯಾದ ರಾಜಧಾನಿಯಾಗಿತ್ತು. ಇನ್ಮುಂದೆ ಬೋರ್ನಿಯೋ ದ್ವೀಪಕ್ಕೆ ರಾಜಧಾನಿಯನ್ನ ಶಿಫ್ಟ್ ಮಾಡೋದಕ್ಕೆ ಇಂಡೋನೇಷ್ಯಾ ಮುಂದಾಗಿದೆ. ಹಾಗಂತ ಒಂದು ದೇಶದ ರಾಜಧಾನಿಯನ್ನ ಶಿಫ್ಟ್ ಮಾಡೋದು ಅಷ್ಟು ಸುಲಭ ಅಂತ ಅಂದುಕೊಳ್ಬೇಡಿ. ಇಂಡೋನೇಷ್ಯಾದ ವಿಚಾರವನ್ನೇ ತೆಗೆದುಕೊಂಡ್ರು ಇಂಡೋನೇಷ್ಯಾಗೆ ಬರೋಬ್ಬರಿ $40 ಬಿಲಿಯನ್ ಖರ್ಚು ರಾಜಧಾನಿಯನ್ನ ಶಿಫ್ಟ್ ಮಾಡೋದಕ್ಕೆ ತಗುಲಲಿದೆ ಅನ್ನುವ ಅಂದಾಜು ಮಾಡಲಾಗಿದೆ. ಇಂಡೋನೇಷ್ಯಾದಂತಹ ದೇಶಕ್ಕೆ ಇಷ್ಟೊಂದು ಖರ್ಚಾದರೆ ಇನ್ನು ಭಾರತಕ್ಕೆ ಅದೆಷ್ಟು ಖರ್ಚಾಗಬಹುದು ನೀವೇ ಅಂದಾಜು ಮಾಡಿಕೊಳ್ಳಿ. ಕೇವಲ ರಾಜಧಾನಿಯನ್ನ ಶಿಫ್ಟ್ ಮಾಡೋದಕ್ಕೆ $80 ಬಿಲಿಯನ್ ನವರೆಗೂ ಖರ್ಚಾಗಬಹುದು ಅನ್ನುವ ಅಂದಾಜಿದೆ. ಹೀಗಾಗಿ ಭಾರತದಲ್ಲಿ ಅಷ್ಟು ಸುಲಭದಲ್ಲಿ ರಾಜಧಾನಿಯನ್ನ ಶಿಫ್ಟ್ ಮಾಡೋದು ಕಷ್ಟ. ಯಾಕೆ ಖರ್ಚಾಗುತ್ತೆ ಅಂತ ಕೇಳಬಹುದು.
ರಾಜಧಾನಿ ಶಿಫ್ಟ್ ಅಂದ್ರೆ ಇಡೀ ಆಡಳಿತವನ್ನೇ ಶಿಫ್ಟ್ ಮಾಡೋದು ಅಂತ ಅರ್ಥ. ರಾಜಧಾನಿಯಲ್ಲಿ ಸುಪ್ರೀಂ ಕೋರ್ಟ್ ಇರಬೇಕು, ಪಾರ್ಲಿಮೆಂಟ್ ಇರಬೇಕು, ರಾಯಭಾರ ಕಚೇರಿಗಳನ್ನ ಮಾಡಬೇಕು, ಬೇರೆ ಬೇರೆ ಆಡಳಿತ ಕಚೇರಿಗಳನ್ನ ಮಾಡಬೇಕು. ಇಷ್ಟೆಲ್ಲ ಹೊಸದಾಗಿಯೇ ನಿರ್ಮಾಣ ಮಾಡಬೇಕು. ಕೇವಲ ಕಟ್ಟಿದ್ರೆ ಆಗುತ್ತಾ? ಕಟ್ಟೋದಕ್ಕೆ ಜಾಗ ಬೇಕಲ್ಲ. ಈಗಾಗಲೇ ಇರುವ ನಗರಗಳಲ್ಲಿ ಇಷ್ಟು ಜಾಗ ಸಿಗೋದಕ್ಕೆ ಸಾಧ್ಯನಾ? ಎಲ್ಲ ಪ್ರಶ್ನೆಗಳು ಖಂಡಿತವಾಗಿಯೂ ಮೂಡುತ್ತೆ. ಇದೆಲ್ಲದರ ನಡುವೆ ರಾಜಧಾನಿಯನ್ನ ಶಿಫ್ಟ್ ಮಾಡೋದಾದ್ರೆ ಬೆಂಗಳೂರಿಗೆ ಮಾಡಿ ಅನ್ನುವ ಕೂಗು ಎದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಬೆಂಗಳೂರಿನ ಏರ್ ಕ್ವಾಲಿಟಿ ಚೆನ್ನಾಗಿದೆ, ಹವಾಮಾನ ಸುರಕ್ಷತೆ ಮತ್ತು ಸಾರಿಗೆ ದೃಷ್ಟಿಯಿಂದ ಬೆಂಗಳೂರು ಎಲ್ಲಾ ವಿಭಾಗದಲ್ಲೂ ಉತ್ತಮವಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ದೆಹಲಿಯ ಬದಲಾಗಿ ರಾಜಧಾನಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಅನ್ನೋದು ತುಂಬಾ ಜನರ ಅಭಿಪ್ರಾಯ. ಇದರ ಜೊತೆಗೆ ಹೊಸ ರಾಜಧಾನಿಗಳನ್ನಾಗಿ ಹೈದರಾಬಾದ್ ಮತ್ತು ಚೆನ್ನೈಯನ್ನ ಮಾಡಬಹುದು ಅಂತ ಒಂದಷ್ಟು ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಸದ್ಯ ಎಲ್ಲಿಗೂ ಶಿಫ್ಟ್ ಮಾಡೋದು ಕಷ್ಟ. ಕೇವಲ ಒಂದು ನಗರಕ್ಕೆ ರಾಜಧಾನಿಯನ್ನ ಶಿಫ್ಟ್ ಮಾಡೋದು ಕಷ್ಟ ಸಾಧ್ಯ. ಕೆಲವೊಂದು ದೇಶಗಳು ಮಲ್ಟಿಪಲ್ ರಾಜಧಾನಿಗಳನ್ನ ಹೊಂದಿದ್ದಾವೆ. ಆ ಮಾದರಿಯನ್ನ ಅನುಸರಿಸಬಹುದು. ಒಂದು ನಗರದಲ್ಲಿ ಕಾರ್ಯಾಂಗ ಇದ್ರೆ ಮತ್ತೊಂದು ನಗರದಲ್ಲಿ ನ್ಯಾಯಾಂಗ, ಅಂದ್ರೆ ಒಂದು ನಗರದಲ್ಲಿ ಪಾರ್ಲಿಮೆಂಟ್ ಇದ್ರೆ ಮತ್ತೊಂದು ನಗರದಲ್ಲಿ ಸುಪ್ರೀಂ ಕೋರ್ಟ್. ಹಂತ ಹಂತವಾಗಿ ಇದನ್ನ ಮಾಡಿಕೊಂಡು ಹೋಗಬೇಕಾಗುತ್ತೆ. ಒಮ್ಮಿಂದೊಮ್ಮೆಲೆ ಎಲ್ಲವೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಹಲವು ದೇಶಗಳಲ್ಲಿ ಈಗಾಗಲೇ ಮಲ್ಟಿಪಲ್ ರಾಜಧಾನಿ ವ್ಯವಸ್ಥೆ ಜಾರಿಯಲ್ಲಿದೆ. ಮಲೇಷ್ಯಾಗೆ 2 ರಾಜಧಾನಿ ಇದೆ, ನೆದರ್ಲ್ಯಾಂಡ್ಗೆ ಹಲವು ರಾಜಧಾನಿ ಇದೆ, ಸೌತ್ ಆಫ್ರಿಕಾಗೆ 3 ರಾಜಧಾನಿ ಇದೆ, ಶ್ರೀಲಂಕಾಗೆ 2 ರಾಜಧಾನಿ ಇದೆ. ಹೀಗೆ ಹಲವು ದೇಶಗಳು ಈ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿವೆ. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಈ ಬಗ್ಗೆ ಯೋಚನೆ ಮಾಡಿದ್ರು ಅಚ್ಚರಿ ಇಲ್ಲ. ನಾವು ಇಂಡೋನೇಷ್ಯಾದ ಬಗ್ಗೆ ಹೇಳಿದ್ವಿ. ಇಂಡೋನೇಷ್ಯಾ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾ ಇದೆ. ಆದರೆ ಶಿಫ್ಟಿಂಗ್ ಪ್ರೊಸೆಸ್ಗೆ ಎಷ್ಟು ವರ್ಷ ಬೇಕು ಗೊತ್ತಾ? ಬರೋಬ್ಬರಿ 20 ವರ್ಷ ಬೇಕಾಗುತ್ತೆ. ಹಾಗಾದ್ರೆ ಭಾರತಕ್ಕೆ ಎಷ್ಟು ವರ್ಷ ಬೇಕಾಗಬಹುದು? ನೀವೇ ಒಮ್ಮೆ ಅಂದಾಜು ಮಾಡಿಕೊಳ್ಳಿ. ಇದೆಲ್ಲ ಸರಿ, ದೆಹಲಿಯ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ನೀವು ಕೇಳಬಹುದು. ದೆಹಲಿಯ ಈ ಪರಿಸ್ಥಿತಿಗೆ ಕಾರಣ ಮನುಷ್ಯ ಮಾಡ್ತಾ ಇರುವ ತಪ್ಪುಗಳು. ದೆಹಲಿಯ ವಾಯು ಮಾಲಿನ್ಯ ಇಷ್ಟೊಂದು ಹದಗೆಡಲು ಮೊದಲ ಕಾರಣ ವಾಹನಗಳ ಹೊಗೆ. ದೆಹಲಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಿದೆ. ಎರಡನೇ ಕಾರಣ ಕಟ್ಟಡ ಕಾಮಗಾರಿಗಳು. ಕಟ್ಟಡ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಧೂಳಿನ ಕಣಗಳು ವಾತಾವರಣವನ್ನ ಸೇರಿಕೊಳ್ಳುತ್ತವೆ. ಇದರಿಂದ ಕೂಡ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಇನ್ನು ಕಾರ್ಖಾನೆಗಳ ಹೊಗೆಯಿಂದ ಕೂಡ ದೊಡ್ಡ ಪ್ರಮಾಣದ ವಾಯು ಮಾಲಿನ್ಯ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಂಜಾಬ್ ಭಾಗದಲ್ಲಿ ರೈತರು ಸುಡುವ ಕೃಷಿ ತ್ಯಾಜ್ಯಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷ ಕೃಷಿ ತ್ಯಾಜ್ಯದ ವಿಚಾರದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂದರೂ ಕೂಡ ಅದರ ಪಾಲನೆ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷ ದೆಹಲಿಯ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದೆಯೇ ವಿನಃ ಕಡಿಮೆ ಅಂತೂ ಆಗ್ತಾ ಇಲ್ಲ. ಇಲ್ಲಿ ಕೇವಲ ನಮ್ಮ ರಾಜಧಾನಿ ಮರ್ಯಾದೆ ಮಾತ್ರ ಹೋಗ್ತಾ ಇರೋದಲ್ಲ, ಜನರ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ವಾಕಿಂಗ್ ನ್ಯೂಮೇನಿಯಾ ಅನ್ನುವ ಕಾಯಿಲೆ ಹರಡೋದಕ್ಕೆ ಶುರುವಾಗಿದೆ. ಈ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಬರುವ ಕಣಗಳೊಂದಿಗೆ ಸಂಪರ್ಕದಲ್ಲಿ ಬಂದಾಗ ವಾಕಿಂಗ್ ನ್ಯೂಮೇನಿಯಾ ಹರಡ್ತಾ ಇದೆ. ಸಾಮಾನ್ಯವಾಗಿ ಜನಸಂದಣಿ ಇರುವ ಸ್ಥಳಗಳಲ್ಲಿ ಇದರ ಹರಡುವಿಕೆಯ ಪ್ರಮಾಣ ಅಧಿಕವಾಗ್ತಾ ಇದೆ. ವಾಕಿಂಗ್ ನ್ಯೂಮೋನಿಯಾದಿಂದ ಬಳಲ್ತಾ ಇರುವ ವ್ಯಕ್ತಿಯಲ್ಲಿ ಜ್ವರ, ಕೆಮ್ಮು, ಗಂಟಲು ನೋವಿನ ಲಕ್ಷಣಗಳು ಕಂಡುಬರುತ್ತವೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ದೆಹಲಿಯಲ್ಲಿ ಪ್ರಾಣವಾಯು ಪ್ರಾಣ ತೆಗೆಯುವಷ್ಟು ವಿಷಕಾರಿಯಾಗಿ ಬದಲಾಗ್ತಾ ಇದೆ. ಮುಂದಿನ 1 ತಿಂಗಳ ಕಾಲ ದೆಹಲಿಯಲ್ಲಿ ಬದುಕೋದು ದುಸ್ತರ. ನಿಮ್ಮ ಪ್ರಕಾರ ನಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡೋದೇ ಆದರೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು? ಕಾಮೆಂಟ್ ಮಾಡಿ.